ಹೋಗಿತ್ತು ಅದಾರ ಅಂತ ಹೇಳಿ ಸುಮ್ ಹೋಗಿದ್ರು ಅವರು ಬರೋದು ನೋಡ್ಕೊಂಡಾರ್ರಿ ಅವ್ರು ನೋಡ್ಕೊಂಡ ಮಾಡ್ಯಾರ. ಹಾಂ ಅದು ಗೊತ್ತಿದ್ದ ಬೆಳ್ಳಿ ಸಾಮಾನ ಆರ್ತಿ ಸೊಟ್ಟು ಎಲ್ಲ ಕೂಡ ಒಂದು ಕಿಲೋ ಮೇಲೆ ಇರ್ತಿತ್ತು ಇದನ್ನ ಕದ ಹಾಕ್ಯಾರ ಇದನ್ನ ಬಾಗಿಲು ಹಾಕ್ಯಾರ ಒಳಗಿಂದ ಒಳಗ ಇದನ್ನ ಮುರಿದಾರ ಫಸ್ಟ್ ಅವರು ಇದನ್ನ ಮುರಿದು ಇದನ್ನ ಕದ ಹಾಕಿ ನಾನು ಬಂದು ಅದನ್ನ ಬಾಗ ಫ್ರಿಜ್ ನೋಡಿ ಎಲ್ಲಿ ಸೇರ್ಸ್ಯಾರ ಅದನ್ನ ಗಾಡಿಗೆ ಹಚ್ಚಿತ್ತಿಲ್ಲ ಅದು ನಾನು ಮುಂದೆ ಜಗ್ಗ್ಯಾರ ನೋಡಿ ಅದನ್ನ ಅಲ್ಲ ಹೊಳ್ಳಿ ಮತ್ತೇನು ಕೈ ಪತ್ರ ಮಾಡ್ಯಾರ ಹೊಳ್ಳಿ ಹಾಕ್ಯಾರಕ್ಕ ನಾವು ನಿನ್ನೆ ಅಲ್ಲಿ ನಮ್ಮ ಅವ್ರ ಮನೆಗೆ ಊಟಕ್ಕಂತ ಹೋಗಿವ್ರಿ ರಾತ್ರಿ 8 ಗಂಟೆ ಸುಮಾರು ಅಲ್ಲೇ ನಾನು ಊಟ ಮಾಡಿ ಅದು ನೀರು ಹತ್ತೈತಿ ಮಲ್ಕೊಂಡ್ಬಿಟ್ಟಿನಿ ಟಿವಿ ನೋಡ್ಕೊಂತ ಈಗ ನಾ ಮುಂಜಾನೆ ಎದ್ದು ಇಲ್ಲಿ ಬಂದು ನೋಡ್ತೀನಿ ಬಾಗಿಲ ಹಾಕಿದ್ರಿ ಅದು ಎಲ್ಲ ಡೋರ್ ಕ್ಲೋಸೇ ಇತ್ತು ಯಾಕಂದ್ರೆ ಅವರು ಹೊರಗೆ ಅಲ್ಲ ಡಿ ಪಿ ಆಫ್ ಮಾಡಿ ಅಷ್ಟು ಲೈಟ್ ಆಫ್ ಮಾಡಿ ಅದನ್ನ ಇದು ಚಾವಿದು ಅದನ್ನು ಲಾಕ್ ಕಟ್ ಮಾಡಿ ಏನಂತ ಸ್ಕ್ರೂ ಬಿಚ್ಚಿ ನೋಡಿದ್ದು ಯಾವಾಗ ನಾ ಹಿಂದಿರ ಹಿತ್ತಲ ಬಾಗಿಲ ಹತ್ತಿರ ಬಂದು ನಾನು ನೋಡಿದ ಮೇಲೆ ಗೊತ್ತಾಗಿದ್ದಿರಿ ಇದು ನನಗೆ ಇಲ್ಲಿ ಯಾಕಂದ್ರೆ ನಾನು ಹತ್ತಿ ಬಂದ ನೋಡ್ತೀನಿ ಒಳಗೆ ಅಷ್ಟು ಎಲ್ಲ ಚಿಲ್ಲಾಪಿಲ್ಲ ಮಾಡಿದ್ದೀನಿ ಎಲ್ಲ ಅಷ್ಟು ಅಲ್ಲಿ ಹಿಂಗಾಗಿ ನಾನು ಈಗ ಕಲಾರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೇಕಂತ ಹೇಳಿ ವಿಚಾರ ಮಾಡಾಕತ್ತೀನಿ ನೋಡಿ ಸರ್. ಬಂಗಾರ ಸಾಮಾನ್ಯ ಈ ಮನ್ಯಾಗ ನಾವೇನು ಇಟ್ಟಿದ್ದಿಲ್ಲ ರೀ. ನನ್ನ ಮಕ್ಕಳದು ಬೆಳ್ಳಿ ಸಾಮಾನು ಇದ್ದವು. ಬೆಳ್ಳಿ ಸಾಮಾನು ಅಂದ್ರೆ ಹೆಚ್ಚು ಕಡಿಮೆ ಒಂದು ಅರ್ಧ ಕೆ ಜಿ ನನ್ನ ಮಕ್ಕಳ ಸಾಮಾನು ರೀ. ಒಂದಿಷ್ಟು ಗಣಪತಿ ಸವಾಲೊಳಗೆ ಬೆಳ್ಳಿ ಆರತಿ ಸೆಟ್ಟು ಅವು ತೊಗೊಂಡಿದ್ದೀವಿ. ಅವು ಒಂದು ಅರ್ಧ ಕೆ ಜಿ ಆಗ್ತಿದ್ದು. ಯಾಕಂದ್ರೆ ನಾನು ಇನ್ನೂ ಅಲ್ಲಿ ನೋಡಿಲ್ಲ ರೀ, ಯಾಕಂದ್ರೆ ಅಲ್ಲೇ ಒಳಗೆ ಇಟ್ಟಿದ್ದೆ ನಾನು ಟ್ರೆಜರಿ ಒಳಗೆ. ಅವು ಅಲ್ಲಿ ಈಗ ಸ್ಟೇಷನ್ ಯಾರು ಪೊಲೀಸ್ ಅಧಿಕಾರಿಗಳು ಯಾರು ಬಂದು ಈಗ ಏನು ನೋಡ್ತಾರಲ್ಲ ಅದು ನೋಡಿದ ಮೇಲೆ ಗೊತ್ತಾಗೋದ್ರಿ ಈಗ ಏನೇನು ಹೋಗ್ಯಾವು. ದುಡ್ಡು ಮಾತ್ರ 16,000 ರಿಂದ 17,000 ರೂಪಾಯಿ ನಾನು ತೆಗೆದ್ರು ಕ್ಯಾಶ್. ಆ ಕ್ಯಾಶ್ ಇಲ್ಲ ಮತ್ತು ನನ್ನ ಮಕ್ಕಳ ಮೊಬೈಲ್ ಹೊಸ ಮೊಬೈಲ್ ಚಾರ್ಜರ್ ಸಮೇತ ಎಲ್ಲ ತೊಗೊಂಡೋಗ್ಯಾರ. ಅಷ್ಟು ಇದನ್ನೆಲ್ಲ ಈ ರೀತಿ ಮಾಡಿವ್ಯಾರ ಸರ್. ಅದು ರಾತ್ರಿ ಎಷ್ಟು ಗಂಟೆಗೆ ಆಗೈತೆ ಅಂತ ನನಗೂ ಗೊತ್ತಾಗಿಲ್ಲ. ನಾನು ಮುಂಜಾನೆ ಬಂದು ನೋಡಿದ ಮೇಲೆ ಗೊತ್ತಾಗಿರೋದು ನೋಡಿ ಸರ್. ಸರ್ ಇದು ನಾವು ಬಾಡಿಗೆ ಮನೆ ರೀ. ಈ ಬಾಡಿಗೆ ಮನೆ ಒಳಗೆ ನಾವು 3 ವರ್ಷ ಆತ್ರಿ ರೀ ಬಂದಿದ್ದು. ಈ ರೀತಿ ಒಮ್ಮೆ ಏನೂ ಆಗಿದ್ದಿಲ್ಲ. ಇದು ಫಸ್ಟ್ ಟೈಮ್ ಆಗಿರೋದು ಸರ್. ಇದು ವೀರಾಪುರ ಆರ್ಸಿ ಸರ್. ಇಲ್ಲೇ ಸಿಮಿಕೆರೆ ಬೈಪಾಸ್ ವೀರಾಪುರ ಆರ್ಸಿ ಒಳಗೆ ಅನಂತಮೂರ್ತಿ ಸರ್ ಮನೆ ಇದು. ಸರ್ ಶಿವ ಕಟಗೇರಿ ಅಂತ ಹೇಳಿ ಸರ್ ನನ್ನ ಹೆಸರು.